ನರೇಗಾ ಕದನಕ್ಕೆ ಮತ್ತೆ ಅಧಿವೇಶನದ ಅಖಾಡ ಸಜ್ಜಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ಫಿಕ್ಸ್. ಇವತ್ತು ನರೇಗಾ ಕದನಕ್ಕೆ ಮತ್ತೆ ಅಧಿವೇಶನ ಅಖಾಡ ಸಜ್ಜಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ಇವತ್ತು ಫಿಕ್ಸ್. ಮನ್ರೇಗಾ ವರ್ಸಸ್ ಬಿಬಿಜಿ ರಾಮ್ಜಿ ಕಾಯ್ದೆ ಸಂಬಂಧ ಚರ್ಚೆ ನಡೆಯುತ್ತೆ. ವಾಕ್ಸಮರ ಹಾಗೂ ಜಟಾಪಟಿಗಳಿಂದ ಸದನ ಕಾವೇರುವಂತಹ ಸಾಧ್ಯತೆ ಕೂಡ ಇದೆ. ಕೇಂದ್ರದ ಬಜೆಟ್ ಬಗ್ಗೆಯೂ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇವತ್ತು ನರೇಗಾ ಕದನಕ್ಕೆ ಮತ್ತೆ ಅಧಿವೇಶನದ ಅಖಾಡ ಸಜ್ಜಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ಫಿಕ್ಸ್. ಇವತ್ತು ಮನ್ರೇಗಾ ವರ್ಸಸ್ ಬಿಬಿಜಿ ರಾಮ್ಜಿ ಕಾಯ್ದೆ ಸಂಬಂಧ ಚರ್ಚೆ ನಡೆಯುತ್ತೆ. ವಾಕ್ಸಮರ ಹಾಗೂ ಜಟಾಪಟಿಗಳಿಂದ ಸದನ ಕಾವೇರುವಂತಹ ಸಾಧ್ಯತೆ ಕೂಡ ಇದೆ. ಕೇಂದ್ರದ ಬಜೆಟ್ ಬಗ್ಗೆಯೂ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಈ ಒಂದು ನರೇಗಾ ವಿಚಾರವಾಗಿಯೇ ಅಧಿವೇಶನವನ್ನ ಕರೆಯಲಾಗಿದೆ. ಜೊತೆಗೆ ಅದಕ್ಕೆ ಟೈಮ್ ಕೂಡ ಸಾಕಾಗಿಲ್ಲ. ಈ ಬಗ್ಗೆ ನರೇಗಾ ವಿಚಾರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ಅಥವಾ ಉತ್ತರಗಳನ್ನ ನೀಡೋದಕ್ಕೆ ಟೈಮ್ ಸಾಕಾಗಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಸದನವನ್ನ 3 ದಿನಗಳ ಕಾಲ, ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಎಕ್ಸ್ಟೆಂಡ್ ಕೂಡ ಮಾಡಲಾಗಿದೆ. ಹೀಗಾಗಿ ಇವತ್ತು ಕೇವಲ ನರೇಗಾ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಮತ್ತೆ ಸದನ ಕದನವಾಗಿ ಕನ್ವರ್ಟ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಮೊದಲನೇ ದಿನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಹಾಗೆ ಸಾಕಷ್ಟು ಜಟಾಪಟಿ ಎಲ್ಲವೂ ಕೂಡ ನಡೆದಿತ್ತು. ಮೊದಲನೇದಾಗಿ ರಾಜ್ಯಪಾಲರ ಭಾಷಣದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮಧ್ಯದಲ್ಲಿ ಆ ಜಾಹೀರಾತು ಜಟಾಪಟಿ ಕೂಡ ನೋಡಿದ್ವಿ. ಒಂದ್ ಕಡೆ ಗಾಂಧೀಜಿ ಅವರ ಚಿತ್ರ, ಇನ್ನೊಂದ್ ಕಡೆ ಸಂಗಪ್ಪ ಎನ್ನುವಂತಹ ಚಿತ್ರ, ಅಂದ್ರೆ ಒಂದು ಕಾರ್ಟೂನ್ ಮಾಡಿ ಆ ಪೇಪರ್ನಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ. ಇದಕ್ಕೆ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ರು. ಅಂದ್ರೆ ಯಾವುದೇ ರೂಲಿಂಗ್ ಪಾರ್ಟಿ ತನ್ನ ಪಾರ್ಟಿಯನ್ನ ಪ್ರಮೋಟ್ ಮಾಡಿಕೊಳ್ಳುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಪೇಪರ್ಗಳಲ್ಲಿ ಕೊಡಬಾರ್ದು ಎನ್ನುವಂತಹ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಅನ್ನೋದಾಗಿ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಅಂದ್ರೆ ಒಂದ್ ಕಡೆ ಗಾಂಧೀಜಿ ಅವರು ನರೇಗಾವನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಕಾರ್ಟೂನ್ ಇದ್ರೆ, ಇನ್ನೊಂದು ಕಡೆ ಸಂಗಪ್ಪ ಎನ್ನುವಂಥ ಒಂದು ಇಮ್ಯಾಜಿನರಿ ವ್ಯಕ್ತಿ, ಆತ ಬಿಬಿಜಿ ರಾಮ್ಜಿಯನ್ನ ಸಮರ್ಥನೆ ಮಾಡಿಕೊಳ್ತಾ ಇರುವಂತಹ ಒಂದಿಷ್ಟು ಕಾರ್ಟೂನ್ಗಳು. ಇದನ್ನ ನೀವು ಕೂಡ ನೋಡಿರ್ತೀರ. ಈಗ ನಿಮ್ಮನೇಲೂ ಪೇಪರ್ ಬಂದಿದ್ರೆ ಫ್ರಂಟ್ ಪೇಜ್ನಲ್ಲಿ ಈ ರೀತಿ ಜಾಹೀರಾತುಗಳು ಪ್ರಕಟ ಆಗಿದ್ವು. ಇದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಹೀಗಾಗಿ ಎಲ್ಲೋ ಒಂದು ಕಡೆ ಅಧಿವೇಶನದ ಮಧ್ಯೆಯೂ ಕೂಡ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಟವಲ್ ಕಟ್ಕೊಂಡು ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಮತ್ತೆ 3 ದಿನಗಳ ಕಾಲ ಇದೇ ವಿಚಾರಕ್ಕಾಗಿ, ಇದೇ ವಿಚಾರದ ಚರ್ಚೆಗಾಗಿ ಸದನವನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಇನ್ನು 3 ದಿನ ಸದನವನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ, ಹಾಗೆ ಬಜೆಟ್ ಬಗ್ಗೆನೂ ಇವತ್ತು ಡಿಸ್ಕಸ್ ಮಾಡ್ತಾರಾ ಹೇಗೆ ಅಂತ? ಇಂದು ಈ ಒಂದು ಸದನದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಂದು ರಾಜ್ಯಪಾಲರ ಭಾಷಣ ಮೇಲೆ ಒಂದರ ನಿರ್ಣಯ ಮೇಲೆ ಚರ್ಚೆ ಏನಾಗಿತ್ತು, ಆ ಚರ್ಚೆಗೆ ಉತ್ತರವನ್ನ ಮುಖ್ಯಮಂತ್ರಿಗಳು ನೀಡ್ತಾರೆ. ಕಳೆದ 6 ದಿನಗಳಿಂದ ಬಹುತೇಕ ಚರ್ಚೆಯಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದ್ದು ಸರಿಯೋ, ಮಾಡದಿದ್ದದ್ದು ಸರಿಯೋ, ಅಥವಾ ಅಧಿವೇಶನದಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದೆ ಕೇವಲ ಹಾಗೇನೆ ಮೊದಲು ಮತ್ತು ಕೊನೆಯ ಸಾಲನ ಹೋಗಿದ್ದು ಸರಿಯೇ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದು ಸರಿಯೇ, ಮತ್ತು ರಾಜ್ಯಪಾಲರ ನಡೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತು ವಿಶೇಷವಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು, ಅಥವಾ ಅಭಿವೃದ್ಧಿ ಶೂನ್ಯವಾಗಿರ್ಬೋದು, ಅಥವಾ ಅನುದಾನ ಕುಂಠಿತವಾಗಿರ್ಬೋದು, ಅಥವಾ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದ್ರಲ್ಲಿ ಸರ್ಕಾರ ವಿಫಲತೆ ಆಗಿರ್ಬೋದು, ಇವೆಲ್ಲ ವಿಷಯ ಬಗ್ಗೆನೂ ಸಹ ವಿಪಕ್ಷ ಮತ್ತು ಆಡಳಿತ ಪಕ್ಷಗಳು ಎರಡೂ ಸಹ ಸೇರಿ ಇಂದು ಸದನದಲ್ಲಿ ಸಾಕಷ್ಟು ಚರ್ಚೆ ನಡೆಸಿವೆ. ಅದಕ್ಕಿಂತ ಪ್ರಮುಖವಾಗಿ ಸಿಂಚನ ಇಂದು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯನ ಮಂಡಿಸ್ತಾರ ಅಥವಾ ಖಂಡನಾ ನಿರ್ಣಯ ಮಂಡಿಸ್ತಾರ ಅನ್ನೋದೇ ಅತ್ಯಂತ ಮಹತ್ವದಾಗಿದೆ. ಈ ಹಿಂದೆನೂ ಸಹ ಸಚಿವರಂತ ಎಚ್.ಕೆ. ಪಾಟೀಲ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯದ ಬದಲಾಗಿ ಖಂಡನಾ ನಿರ್ಣಯ ಮಾಡಬೇಕಾಗತ್ತೆ. ರಾಜ್ಯಪಾಲರು ರಾಜ್ಯದ ಕ್ಷಮೆ ಕೋರ್ಬೇಕಾಗತ್ತೆ. ಮತ್ತು ಈ ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಅವರು ಅಪಮಾನ ಮಾಡಿದ್ದಾರೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಹಾಗಾಗಿ ರಾಜ್ಯಪಾಲರ ವಿರುದ್ಧ ಖಂಡನ ನಿರ್ಣಯನ ಮಂಡಿಸಬೇಕು ಅಂತ ಚಿಂತನೆಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ರಾಜ್ಯಪಾಲರು ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ದು ಕಾರಣಕ್ಕೋಸ್ಕರ ರಾಜ್ಯಪಾಲರು ಅಧಿವೇಶನದಲ್ಲಿ ಭಾಷಣ ಮಾಡುವುದು ಅವರ ಜವಾಬ್ದಾರಿ. ಅದರ ಭಾಷಣ ಮಾಡೋದ್ರಲ್ಲಿ ಆಗಿರುವಂತಹ ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳನ್ನು ಹೊರತುಪಡಿಸಿ ರಾಜ್ಯಪಾಲರು ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯಪಾಲರ ವಿರುದ್ಧ ಅವಿಶ್ವಾಸ ನಿರ್ಣಯನ, ರಾಜ್ಯಪಾಲರ ವಿರುದ್ಧ ಖಂಡನ ನಿರ್ಣಯ ಮಾಡ್ಲಿಕ್ಕೆ ಬರುತ್ತಾ ಅನ್ನೋದು ಒಂದು ವಿಷಯ. ಎರಡನೇದಾಗಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಈ ಸದನ ಅಂಗೀಕಾರ ಮಾಡಲೇಬೇಕಾಗತ್ತೆ. ಅದು ಅನಿವಾರ್ಯ. ಯಾಕಂದ್ರೆ ಅದು ರಾಜ್ಯಪಾಲರು ನೀಡಿರುವಂತಹ ಭಾಷಣದ ಮೇಲೆ ವಂದನೆ ಸಲ್ಲಿಸುವಂತದ್ದು ರಾಜ್ಯದ ಸರ್ಕಾರದ ಮತ್ತು ಈ ಒಂದು ಸದನದ ಜವಾಬ್ದಾರಿ. ಹಾಗಾಗಿ ಈ 2 ಪ್ರಮುಖ ವಿಷಯಗಳು, ಒಂದು ಖಂಡನ ನಿರ್ಣಯವನ್ನು ಮಂಡಿಸ್ತಾರ ಅಥವಾ ವಂದನಾ ನಿರ್ಣಯನ ಮಂಡಿಸ್ತಾರ, ವಂದನಾ ನಿರ್ಣಯ ಜೊತೆಗೂ ಖಂಡನ ನಿರ್ಣಯವನ್ನು ಮಂಡಿಸಿ ಅಂಗೀಕಾರ ಪಡಿತಾರ ಅನ್ನೋದು ಈ ಒಂದು ದ್ವಂದ್ವವು ಸಹ ಇದೆ.
ಹೀಗಾಗಿ ಮುಖ್ಯಮಂತ್ರಿಗಳು ಇಂದು ಸದನದಲ್ಲಿ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಯಾವ ವಿಷಯವನ್ನ ಅವರು ಪ್ರಸ್ತಾಪಿಸ್ತಾರೆ ಮತ್ತು ಖಂಡನ ನಿರ್ಣಯ ಮಂಡಿಸ್ತಾರ ಅಥವಾ ವಂದನಾ ನಿರ್ಣಯ ಅಂಗೀಕಾರಿ ಮಾಡ್ತಾರ ಅಂತ ಅನ್ನೋದನ್ನ ಒಂದು ಚರ್ಚೆ ಹಾಕಿ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳುತ್ತೆ. ಮತ್ತು ಈ ಒಂದು ವಿಷಯದಲ್ಲಿ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಗದ್ದಲ ಅಥವಾ ಗಲಾಟೆ ಆಗುವಂತ ಸಾಧ್ಯತೆನೂ ಇದೆ. ಇನ್ನು ಎರಡನೇ ವಿಷಯ ಅಂತಂದ್ರೆ ಕಳೆದ ಏನು ವಿಬಿಜಿ ರಾಮ್ಜಿ ಕಾಯ್ದೆ ಮೇಲೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆಯಬೇಕು ಅಂತ ಚಿಂತನೆ ಹಿನ್ನೆಲೆಯಲ್ಲಿ ಈ ಒಂದು ಜಂಟಿ ಸದನವನ್ನ ಕರೆಯಲಾಗಿತ್ತು ಅಥವಾ ಜಂಟಿ ಅಧಿವೇಶನ ಕರೆಯಲಾಗಿತ್ತು. ಹೀಗಾಗಿ ಇಂದಿನಿಂದ 3 ದಿನಗಳ ಕಾಲ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳ ಕಾಲ ಈ ವಿಬಿಜಿ ರಾಮ್ಜಿ ಕಾಯ್ದೆನ ಏನು ಕೇಂದ್ರ ಸರ್ಕಾರ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯನ್ನು ಉಂಟು ಮಾಡಲಾಗಿದೆ ಮತ್ತು ಗ್ರಾಮ ಪಂಚಾಯತಿಗಳು ತಮ್ಮ ಅಧಿಕಾರ ಕಳ್ಕೊಂಡಿರುವಂತದ್ದು ಇರ್ಬೋದು ಅಥವಾ ಏನು ದುಡಿಯುವಂತ ಜನರೇನಿದ್ರು ಕಾರ್ಮಿಕರು ಅವರು ತಮ್ಮ ದುಡಿಯೋ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರದ ಈ ಒಂದು ನೀತಿ ಕಾರಣ ಅಂತ ಅನ್ನೋದನ್ನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಈ ಒಂದು ವಿಧೇಯಕವನ್ನ ಸದನದಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಳಲಾಗಿದೆ. ಹೀಗಾಗಿ ಮತ್ತು ಮನ್ರೇಗಾ ಕಾಯ್ದೆಯನ್ನು ಶತಾಯಗತೆ ಮತ್ತೆ ಮರು ಜಾರಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ಇಂದಿನಿಂದ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟ ನಂತರ ಮಧ್ಯಾಹ್ನದ ಬಳಿಕ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಬಹುತೇಕ ವಿಸ್ತೃತ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಮೊದಲು ಆರಂಭದಲ್ಲಿ ಬಿಜೆಪಿಯವರು ಈ ಒಂದು ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಚರ್ಚೆ ಆಗೋದು ಬೇಡ, ನಾವು ಹೋರಾಟವನ್ನು ಮಾಡೋಣ, ಅಹೋರಾತ್ರಿ ಧರಣಿಯನ್ನ ಮಾಡೋಣ ಅಂತ ಚಿಂತನೆ ನಡೆಸಿದ್ರು. ಆದ್ರೆ ಈ ಒಂದು ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿರುವಂತಹ ಸತ್ಯಾಂಶಗಳು ಮತ್ತು ಕಾಂಗ್ರೆಸ್ ಪಕ್ಷ ಹೇಳ್ತಿರುವಂತಹ ಸುಳ್ಳುಗಳ ಬಗ್ಗೆ ಸ್ಪಷ್ಟನೆ ಕೊಡ್ಲಿಕ್ಕೆ ಸದನದಲ್ಲಿ ಬಿಜೆಪಿಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಮಾಡೋದು ಬೇಡ, ಅದ್ರ ಬದಲಾಗಿ ಸದನದಲ್ಲಿ ಅಧಿಕೃತವಾಗಿ ಚರ್ಚೆಯನ್ನು ನಡೆಸಿ ವಿಬಿಜಿ ರಾಮ್ಜಿ ಕಾಯ್ದೆ ಮತ್ತು ಮನ್ರೇಗಾ ಕಾಯ್ದೆ ಇದ್ದಂತ ಲೋಪದೋಷಗಳು ಮತ್ತು ವಿಬಿಜಿ ಕಾಯ್ದೆಯಲ್ಲಿರುವಂತಹ ಅನುಕೂಲಗಳು, ಆ ಮೂಲಕ ಏನು ಜನರಿಗೆ ಹೇಗೆ ನಾವು ಸೌಲಭ್ಯವನ್ನು ಕಲ್ಪಿಸ್ತೇವೆ ಅಂತ ಅನ್ನೋದು, ಅನುದಾನ ಯಾವ ತರ ಬಳಕೆ ಮಾಡ್ತೀವಿ ಅಂತ ಅನ್ನೋದು, ಕಾಮಗಾರಿನ ಹೇಗೆ ಕೈಗೊಡ್ತೀವಿ ಅಂತ ಅನ್ನೋ ಬಗ್ಗೆ ವಿಸ್ತೃತ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿಕೊಂಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್, ಕೇಂದ್ರದ ಕೃಷಿ ಸಚಿವರಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ತರಬೇತಿಯನ್ನು ಕೊಟ್ಟು ಹೋಗಿದ್ದಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನದ ನಂತರ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ಮೇಲೆ ವಿಸ್ತೃತ ಚರ್ಚೆ ಆಗಬಹುದು. ಇನ್ನು ಮೂರನೇ ವಿಷಯ ಅಂತಂದ್ರೆ ಸಿಂಚನ, ಈ ಒಂದು ಏನು ಸಿಜೆ ರಾಯ್ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡ ಪ್ರಕರಣ 3 ದಿನ ಏನು ಕಳೆದಿದೆ, ಆ ಒಂದು ವಿಚಾರನೂ ಸಹ ಇಂದು ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ಬೋದು. ಯಾಕಂದ್ರೆ ಕೇಂದ್ರ ಸರ್ಕಾರದ ಐಟಿ ನೀತಿಯಿಂದಾಗಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಏಕಾಏಕಿ ತನಿಖೆಯನ್ನು SITಗೆ ವಹಿಸಿದೆ. ಹಾಗಾಗಿ ಕೇವಲ ಅವರ ಸಹೋದರ ಕೊಟ್ಟಂತ ದೂರನ್ನ ಆಧಾರವಾಗಿ ಇಟ್ಕೊಂಡು SIT ರಚನೆ ಮಾಡುವಂತ ಅವಶ್ಯಕತೆ ಇತ್ತ ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳ ವಿರುದ್ಧ ರಾಜ್ಯ ಸರ್ಕಾರ ದ್ವೇಷ ಪ್ರಕ್ರಿಯೆಯನ್ನು ಆರಂಭಿಸಿದೆ ಅಂತ ಅನ್ನೋ ವಿಷಯನೂ ಸಹ ಇಂದು ಕಾನೂನು ಸುವ್ಯವಸ್ಥೆ ಮೇಲೆ ಚರ್ಚೆ ಮೇಲೆ ಅಥವಾ ಆ ಒಂದು ವಿಷಯನೂ ಸಹ ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗ್ಬೋದು. ಹೀಗಾಗಿ ಇಂದಿನ ಕಲಾಪದಲ್ಲಿ ಅತ್ಯಂತ 3 ಪ್ರಮುಖ ವಿಷಯಗಳು ಸಹ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ ಸಿಂಚನ. ಓಕೆ, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.